HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ಡೆಡ್ಲೈನ್ 31ನೇ ತಾರೀಕು. ಇದನ್ನೇ ಎನ್ಕ್ಯಾಶ್ ಮಾಡ್ಕೊಳ್ತಾ ಇರುವಂತಹ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋ ಸೆಂಟರ್ಗಳು ದುಪ್ಪಟ್ಟು ಹಣವನ್ನ ಪೀಕ್ತಾ ಇದ್ದಾರಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. HSRP ನಂಬರ್ ಅಳವಡಿಕೆಗೆ ನೀಡಿದ್ದಂಥ ಸಮಯ ಸಮೀಪಿಸ್ತಾ ಇದೆ. ಮೇ 31ಕ್ಕೆ ಕೊನೆ ಆಗ್ತಾ ಇದ್ದು ಕೇವಲ 2 ದಿನ ಅಷ್ಟೇ ಬಾಕಿ ಇದೆ. ಈ ಮಧ್ಯೆ ಗಡುವು ವಿಸ್ತರಣೆ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆ ಇಲ್ಲ. ಕೋರ್ಟಲ್ಲಿ ಕೂಡ ಅರ್ಜಿ ನಡೀತಾ ಇದೆ. ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ, ಅದು ಮುಂದಿನ ತಿಂಗಳು ಬರುವ ಸಾಧ್ಯತೆ ಇದೆ. ಈ ಮಧ್ಯೆ ಸೈಬರ್ ಸೆಂಟರ್ಗಳಲ್ಲಿ HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ ಅಂತೇಳಿ ದುಪ್ಪಟ್ಟು ಹಣ ವಸೂಲಿ ಮಾಡ್ತಾ ಇದ್ದಾರೆ. ಎಷ್ಟು ಹಣ ವಸೂಲಿ ಮಾಡ್ತಾ ಇದೆ, ಸಾಮಾನ್ಯ ಜನರಿಗೆ ಯಾವ ರೀತಿಯಾದ ಕಷ್ಟ ಆಗ್ತಾ ಇದೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ. HSRP ಅಳವಡಿಕೆಗೆ ಸೈಬರ್ ಸೆಂಟರ್ಗಳಲ್ಲಿ ದುಪ್ಪಟ್ಟು ಹಣ. ಆನ್ಲೈನ್ ಸರ್ವಿಸ್ ನೆಪದಲ್ಲಿ 200 ರಿಂದ 250 ರೂಪಾಯಿ ವಸೂಲಿ. ಪಬ್ಲಿಕ್ ಟಿವಿ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಯಿತು ದಂಧೆ. ವಾಹನಗಳಿಗೆ HSRP ನಂಬರ್ ಪ್ಲೇಟ್ ಅಳವಡಿಕೆ ಮಾಡೋಕೆ ಒಂದೇ ದಿನ ಬಾಕಿ ಇದೆ. ಕಾಲಾವಕಾಶ ವಿಸ್ತರಣೆ ಬಗ್ಗೆ ಸ್ಪಷ್ಟತೆ ಇಲ್ಲ. ಹೀಗಾಗಿ HSRP ನೋಂದಣಿ ಮಾಡಿಸೋಕೆ ಮುಂದಾಗ್ತಾ ಇದ್ದಾರೆ. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡ ಸೈಬರ್ ಸೆಂಟರ್ ಮತ್ತು ಡ್ರೈವಿಂಗ್ ಕ್ಲಾಸ್ ಸೆಂಟರ್ಗಳು ಸರ್ವಿಸ್ ಚಾರ್ಜ್ ಹೆಸರಲ್ಲಿ 250 ರಿಂದ 300 ರೂಪಾಯಿಯಷ್ಟು ಪೀಕ್ತಾ ಇದ್ದಾರೆ. ರಾಜಾಜಿನಗರ RTO ಸುತ್ತಮುತ್ತ ಈ ದಂಧೆ ಅಂತೂ ಜೋರಾಗಿದೆ. ರಾಜಾಜಿನಗರ ಡ್ರೈವಿಂಗ್ ಸೆಂಟರ್ಗೆ ಹೋದ್ರೆ ಒಂದು HSRP ನಂಬರ್ ಪ್ಲೇಟ್ ಅಳವಡಿಸೋಕೆ 200 ರೂಪಾಯಿ ಕೇಳ್ತಾರೆ ನೋಡಿ. ಇದು HSRP ನಂಬರ್ ಪ್ಲೇಟು. ಟೈಮ್ ಎಕ್ಸ್ಟೆಂಡ್ ಆಗಿದೆ ಸರ್, ಇದೆಯಾ? ಟೈಮ್ ಎಕ್ಸ್ಟೆಂಡ್ ಆಗಿದೆ. ಅಕ್ನಾಲೇಜ್ಮೆಂಟ್ ಕೊಡ್ತೀನಿ, ಪೊಲೀಸರು ಹಿಡಿದ್ರೆ ಅದು ತೋರಿಸ್ಬೋದು. ಎಷ್ಟಾಗುತ್ತೆ ಸರ್? ಅದು ಅಮೌಂಟು 526 ಅಂತ ಬರುತ್ತೆ. ನಮ್ಮ ಫೀಸು 200. ಯಾವುದೇ ಬೂತ್ಗೆ ಹೋದ್ರೂ 200 ತೊಗೊಂಡೇ ತೊಗೊಂಡು. 100 10 ನಿಮಿಷದ ಕೆಲಸ ಅದು ಸರ್. ಅದು 10 ನಿಮಿಷದ ಕೆಲಸ ಅಲ್ಲ, ಅದು ಎಷ್ಟು ಪ್ರೊಸೆಸ್ ಇದೆ ಅಂತ ನನಗೆ ಗೊತ್ತು. 100 ಆದರೆ ಓಕೆ, ನಾವು 200 ಆದರೆ ಅದೇ ಫೋಟೋ ಡಿಲೀಟ್ ಆಗುತ್ತೆ. ನಂಬರ್ ಪ್ಲೇಟ್ 200 ರೂಪಾಯಿ ಇದೆಯಾ, ಅದು ತಪ್ಪು ಮಾಡ್ಕೊಂಡು ರೇಂಜ್ ಇಲ್ಲ, ಮುಟ್ಟೆ ಬೈ ಮಾಡಿ. ಸರಿ 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 ಅಣ್ಣ, 150. 150 ಗಾಡಿ ಕಷ್ಟ ಆಗುತ್ತೆ ಸರ್. 150 ಅಂದ್ರೆ ಕಷ್ಟ. ಬೇರೆ ಎಲ್ಲನ ಕೇಳ್ಕೊಂಬಣ್ಣಿ. ಅವರು 200 250 ಕೇಳ್ತಾರೆ, ನಾವು 150 ಕೇಳ್ತೀವಿ. ನಿಮಿಷ ಆರ್ಸಿ ಇದೆಯಲ್ಲ ಅಂತ ನೋಡಿ. ಫೋಟೋ ಇದೆ ಸರ್, ಅದೇ ಫೋಟೋ. ಇನ್ನು ಅದೇ ರಾಜಾಜಿನಗರದ ಸೈಬರ್ ಸೆಂಟರ್ ಅಲ್ಲಿ HSRP ಮಾಡಿಸೋದಕ್ಕೆ ಹೋದ್ರೆ ಎಷ್ಟು ಹೇಳ್ತಾರೆ ಅಂತ ನೀವೇ ನೋಡಿ. ಸರ್ವರ್ ಇಲ್ಲ. ಯಾವಾಗಿಂದ ಇಲ್ಲ ಸರ್? ಸರ್ವರ್ ಈಗಿದೆಯಾ? ನೋಡ್ತಾ ಇದ್ದೀನಿ, ಸೋನಿ ಸುತ್ತ ಆಯ್ತು. ಎಷ್ಟಾಗುತ್ತೆ ಸರ್ ಅದಕ್ಕೆ? ಆರ್ ಸಿ ಇದೆಯಾ? ಆರ್ ಸಿ ಇಲ್ಲ ಇದೆ. ಆರ್ ಸಿ ತಗೊಂಡು ಚೆಕ್ ಮಾಡೋದು. ಎಷ್ಟಾಗ್ಬೋದು ಸರ್ ಅಮೌಂಟ್ ಅದಕ್ಕೆ? ಇದೇ ಆರ್ ಸಿ ತೊಗೊಂಬನ್ನಿ, ಸಿಸ್ಟಮಲ್ಲಿ ಹಾಕಿ ನೋಡ್ತೀವಿ, ಅದು ತೋರಿಸುತ್ತೆ ಎಷ್ಟು ಅಂತ ಅಮೌಂಟ್. ಅದು ಗೌರ್ಮೆಂಟ್ ಫೀಸು. ಓಕೆ, ನಮ್ಮದೇ 150 ರೂಪಾಯಿ ಅಷ್ಟೇ. 150. ಇನ್ನು ಅದೇ ರಾಜಾಜಿನಗರದ ಮತ್ತೊಂದು ಕಡೆ HSRP ಮಾಡಿಸೋಕೆ ಎಷ್ಟು ಅಂತ ಕೇಳಿದ್ರೆ 100 ರೂಪಾಯಿ ಕೇಳಿ 50 ರೂಪಾಯಿ ಕೊಡಿ ಅಂತಾರೆ. HSRP ನಂಬರ್ ಪ್ಲೇಟ್ ಮಾಡ್ತೀರಾ ಸರ್? HSRP ಮಾಡ್ಬೋದು. 470 ರೂಪಾಯಿ ಬಿಲ್ ಬರುತ್ತೆ. ಬಿಲ್ ಮೇಲೆ 100 ರೂಪಾಯಿ ತಗೋತೀವಿ. ಎಷ್ಟಾಗುತ್ತೆ ನಿಮ್ಮದು? ನಮ್ಮ 100 ರೂಪಾಯಿ. ನಿಮ್ಮ ಫೀಸ್ 100 ರೂಪಾಯಾ? ಹೌದಾ? ಪ್ರಿಂಟ್ಔಟ್ ಕೊಡ್ತೀನಿ. ಪ್ರಿಂಟ್ಔಟ್ ಬೇಡ ಅಂದರೆ 50 ತಗೋತೀವಿ. ಪ್ರಿಂಟೌಟ್ಗೆ 50 ರೂಪಾಯಿ, ಪ್ರಿಂಟೌಟ್ ಇಲ್ಲ ಅಂದರೆ 50. ತೊಗೊಳೋದು 100 ರೂಪಾಯಿ ಅಣ್ಣ. ಹಾಂ, ಹೇಳಿದ ಹತ್ರ ಹೇಳಿ ತೊಗೊಳೋದು 100 ರೂಪಾಯಿ. ನೀವು ಯಾವ್ದು ಕೊಡ್ತೀರಾ ಹೇಳಿ ಮಾಡಿಕೊಡ್ತೀವಿ. ಆರ್ ಸಿ ಬುಕ್ ಇದೆಯಾ ಗಾಡೀಲಿದೆಯಾ? ಆರ್ ಸಿ ಬುಕ್ ತೊಗೊಂಬರ್ತೀವಣ್ಣ. ಅದರಲ್ಲ ವೀಕ್ಷಕರೇ, ಸೈಬರ್ ಸೆಂಟರ್ಗಳಲ್ಲಿ HSRP ನಂಬರ್ ಪ್ಲೇಟ್ ಆನ್ಲೈನಲ್ಲಿ ಅಪ್ಲೈ ಮಾಡಲಿಕ್ಕೆ 200, 150, 100 ರೂಪಾಯಿ, ಕೊನೆಗೆ 50 ರೂಪಾಯಿಗೆ ಬರ್ತದೆ. ಅಂದರೆ ಸರ್ವರ್ ಸಮಸ್ಯೆ ಇದೆ, ಅಪ್ಲೈ ಮಾಡಬೇಕು ಅಂತೇಳಿ 200, 250 ರೂಪಾಯಿವರೆಗೂ ಕೂಡ ಹೋಗ್ತಾ ಇದ್ದಾರೆ. ಈ ರೀತಿ ಜನರಿಗೆ ಅನ್ಯಾಯ ಆಗ್ತಾ ಇದೆ. ಕೇವಲ 50 ರೂಪಾಯಿಯಲ್ಲಿ ಮಾತ್ರ ಆನ್ಲೈನನ್ನು ಅಪ್ಲಿಕೇಶನ್ ಮಾಡಿಕೊಡ್ಬೇಕಾಗತ್ತೆ, ಅದರ ಸರ್ವಿಸ್ ಚಾರ್ಜ್ ಅಂತೇಳಿ. ಆದರೆ ದುಪ್ಪಟ್ಟು ಹಣ ವಸೂಲಿ ಮಾಡ್ತಾ ಇದೆ ಅಂತ ಕಾಣಿಸ್ತಾ ಹೋಗ್ತಾ ಇದೆ. ಸಾಮಾನ್ಯ ಜನರಿಗೆ ತೊಂದರೆ ಆಗುತ್ತೆ. ಆನ್ಲೈನಲ್ಲಿ ತಮ್ಮ ಮೊಬೈಲ್ನಲ್ಲೇ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳುವಂಥ ಅವಕಾಶ ಇದೆ. ಯಾರಿಗೆ ಮೊಬೈಲ್ ಆಪ್ರೇಟ್ ಮಾಡಲಿಕ್ಕೆ ಬರಲ್ವೋ ಅಥವಾ ಅದು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳೋರು
ತಮ್ಮ ಸ್ನೇಹಿತರು ಕುಟುಂಬದಲ್ಲೇ ಯಾರಾದರೂ ಇರ್ತಾರೆ ಅವ್ರ ಬಳಿ ಆದರೂ ಆನ್ಲೈನಲ್ಲಿ ರಿಜಿಸ್ಟ್ರೇಷನನ್ನು ಮಾಡಿಸ್ಕೊಳ್ಬೋದಾಗಿದೆ. ಈ ರೀತಿ ಸೈಬರ್ ಸೆಂಟರ್ಗಳಲ್ಲಿ ದುಪ್ಪಟ್ಟು ಹಣ ವಸೂಲಿ ಮಾಡ್ತಾ ಇರೋ ವಿರುದ್ಧ ಸಾರಿಗೆ ಇಲಾಖೆ ಕ್ರಮವನ್ನು ವಹಿಸಬೇಕಾಗತ್ತೆ. ಹಣ ವಸೂಲಿ ಮಾಡದೇ ಇರೋ ರೀತಿಯಲ್ಲಿ ಯಾವ ರೀತಿ ಕ್ರಮ ವಹಿಸ್ತಾರೆ ಏನು ಅಂತೇಳಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.